ಏನಪ್ಪಾ ಈ ವಿಶ್ವಗ್ರಹ ಅಂದ್ರೇನು? ಒಂದಷ್ಟು ಜನರಿಗೆ ಕುತೂಹಲ ಇರ್ತದೆ, ಅಥವಾ ಈ ವರ್ಡ್ ನ ಕೇಳಿದಾಗ ಅಥವಾ ಈ ವಿಚಾರವನ್ನ ಕೇಳಿದಾಗ ನಿಮಗೆ ಒಂದಷ್ಟು ಏನಿದು ಡಿಫ್ರೆಂಟ್ ಇದೆಯಲ್ಲ, ಏನಿದು, ಇದರ ಹಿನ್ನೆಲೆ ಏನಿರ್ಬೋದು, ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಎಂಬಂತಹ ಒಂದಷ್ಟು ಗೊಂದಲಗಳಿಗೆ ಉತ್ತರವನ್ನ ಹುಡುಕುವ ಅಥವಾ ಉತ್ತರವನ್ನ ನೀಡುವ ವಿಡಿಯೋನೇ ಇದಾಗಿದೆ. ದಯಮಾಡಿ ಈ ವಿಡಿಯೋವನ್ನ ಎಲ್ಲೂ ಕೂಡ ನಿಲ್ಲಿಸದೆ ಕಂಪ್ಲೀಟ್ ಆಗಿ ನೋಡಿ, ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳಿ. ನಿಮ್ಗೂ ಕೂಡ ಈ ಮೂಲಕ ಒಂದಷ್ಟು ನಾಲೆಡ್ಜ್, ಜ್ಞಾನ ವೃದ್ಧಿ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೀವೇನಾದ್ರು ವಿಸಿಟ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ತಲುಪಿಸಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಕಂಟಿನ್ಯೂ ವಾಚ್ ದ ವಿಡಿಯೋ. ವಿಶ್ವಾಗ್ರಹ ಲೋಗವು ಮಾನವ ಶಕ್ತಿ, ವಿಶ್ವವ್ಯಾಪಿ ಆಡಳಿತ ಶಕ್ತಿಯ ಸಂಯೋಜನೆಯ ಸಂಕೇತವಾಗಿದೆ. ಇದು ಕೇವಲ ಒಂದು ಕಂಪನಿಯ ಗುರುತಲ್ಲ, ಒಂದು ದೃಷ್ಟಿ, ಒಂದು ತತ್ವ, ಒಂದು ಭವಿಷ್ಯದ ಘೋಷಣೆ. ಈ ಲೋಗೋ ಡಿಸೈನ್ ಮಾಡುವಕ್ಕೆ ಕೆಲವೊಂದೊಂದು ಸಂಕೇತಗಳನ್ನ ಮೂಲವಾಗಿ ತಗೊಳ್ಳಲಾಗುತ್ತೆ. ವಿಶ್ವಾಗ್ರಹ ಲೋಗವು 3 ಮಹತ್ವದ ಅಂಶಗಳನ್ನ ಒಟ್ಟುಗೂಡಿಸುತ್ತದೆ: ದೈವಿಕ ಜ್ಞಾನ, ಬ್ರಹ್ಮಾಂಡ ಶಕ್ತಿ, ವಿಶ್ವವನ್ನಾಳುವಂತಹ ಹಕ್ಕು. ಇದು ವಿಶ್ವಾಗ್ರಹ ಲೋಗೋನ ಡಿಸೈನ್ ಮಾಡುವಂತ ಒಂದು ಥೀಮ್ ಆಗಿರ್ತದೆ. ಗ್ರಹಗಳ ಕಿರೀಟವಿರುವ ದಿವ್ಯ ಸಿಂಹಾಸನ ಕೂಡ ಇದರೊಳಗಿರ್ತದೆ. ಅಂತರಿಕ್ಷದಲ್ಲಿ ತೇಲುವ ಭವಿಷ್ಯಾತ್ಮಕ ಸಿಂಹಾಸನ, ಅದರ ಮೇಲೆ ಚಿನ್ನದ ಬೆಳಕಿನಲ್ಲಿ ಹೊಳೆಯುವ ಗ್ರಹಗಳ ವಲಯದಿಂದ ರೂಪಿತವಾದಂತ ಕಿರೀಟ. ಇದು ಅರ್ಥ ಸಿಂಹಾಸನ, ನಾಯಕತ್ವ ಮತ್ತು ಹೊಣೆಗಾರಿಕೆ. ಕಿರೀಟ ಅಧಿಕಾರವಲ್ಲ, ಜವಾಬ್ದಾರಿ. ಗ್ರಹಗಳ ವಲಯ ಸಂಪೂರ್ಣ ವಿಶ್ವದ ಮೇಲಿನ ನಿಯಂತ್ರಣವನ್ನ ಸೂಚಿಸುತ್ತದೆ. ಇನ್ನು ವಿಶ್ವಾಗ್ರಹ ಜ್ಞಾನದಿಂದ ಆಳುವ ನಾಯಕತ್ವ. ವಿಶ್ವಾಗ್ರಹ ಅಂದ್ರೇನೆ ಜ್ಞಾನದಿಂದ ಆಳುವಂತಹ ಒಂದು ನಾಯಕತ್ವ ಅನ್ನುವ ಅರ್ಥವನ್ನ ಕೊಡ್ತದೆ. ವಿಶ್ವ ನಿಯಂತ್ರಣದ ದಂಡ ಅಂದ್ರೆ ಸ್ಪೆಕ್ಟರ್ ಆಫ್ ಯೂನಿವರ್ಸಲ್ ಕಂಟ್ರೋಲ್. ಶಕ್ತಿಯಿಂದ ತುಂಬಿದಂತಹ ಒಂದು ದಂಡ, ಅಂದ್ರೆ ಒಂದು ತುಂಬಾ ಪವರ್ಫುಲ್ ಆದಂತಹ ಒಂದು ದಂಡ ಇರ್ತದೆ. ಅದರ ತುದಿಯಲ್ಲಿ ಹೊತ್ತಿ ಉರಿಯುವ ನಕ್ಷತ್ರ ಅಥವಾ ದಿವ್ಯ ಸ್ಫಟಿಕವನ್ನ ಅಳವಡಿಸಲಾಗುತ್ತದೆ. ಅದರ ಅರ್ಥ ದಂಡ ನಿಯಂತ್ರಣ ಮತ್ತು ದಿಕ್ಕನ್ನು ತೋರಿಸುತ್ತದೆ. ನಕ್ಷತ್ರ ಶಕ್ತಿ, ಗುರಿ ಮತ್ತು ಬೆಳಕನ್ನ ಹೇಳ್ತದೆ. ಸ್ಫಟಿಕ ಶುದ್ಧ ಜ್ಞಾನವನ್ನ ಹೇಳ್ತದೆ. ವಿಶ್ವಾಗ್ರಹ ಶಕ್ತಿಯ ಮೂಲ ಜ್ಞಾನ ಮತ್ತು ಶಿಸ್ತು. ಲೋಗೋದ ಮಧ್ಯಭಾಗದಲ್ಲಿ ಭಾರತೀಯ ಯಂತ್ರ ಶೈಲಿಯಲ್ಲಿ ರೂಪುಗೊಂಡ 3ನೇ ಕಣ್ಣಿದೆ. ಈ 3ನೇ ಕಣ್ಣು ಪರಮ ಬುದ್ಧಿಮತ್ತೆಯನ್ನ ಹೇಳ್ತದೆ. ಯಂತ್ರ ಭಾರತೀಯ ಜ್ಞಾನ ಪರಂಪರೆಯನ್ನ ಹೇಳ್ತದೆ. ಕೋಸ್ಮಿಕ ವಿನ್ಯಾಸ ಏನಿದೆಯಲ್ಲ, ಅದು ಆಧುನಿಕ ಜಾಗತಿಕ ದೃಷ್ಟಿಕೋನವನ್ನ ಹೇಳ್ತದೆ. ವಿಶ್ವಾಗ್ರಹ ಪುರಾತನ ಜ್ಞಾನ ಮತ್ತು ಭವಿಷ್ಯದ ತಂತ್ರಜ್ಞಾನವನ್ನ ಹೇಳುವಂತದ್ದು ಎಂಬಂತ ಅರ್ಥವು ಈ ಲೋಗೋದ ಒಳಗಡೆ ಇದೆ. ಪರಿಕ್ರಮಣದಲ್ಲಿರುವ 7 ಗ್ರಹಗಳು, ಸಿಂಹಾಸನದ ಸುತ್ತ 7 ಗ್ರಹಗಳು ಬೆಳಕಿನ ಶಕ್ತಿ ಸೂತ್ರಗಳಿಂದ ಸಂಪರ್ಕಗೊಂಡಿವೆ. ಯಾಕೆ 7 ಗ್ರಹಗಳು ಅಂತಂದ್ರೆ 7 ಶಕ್ತಿ ಕೇಂದ್ರಗಳು ಅಥವಾ 7 ಮೌಲ್ಯಗಳನ್ನ ಹೊಂದಿದೆ. ಪರಿಕ್ರಮಣ ಅಂತಂದ್ರೆ ವ್ಯವಸ್ಥೆ, ಶಿಸ್ತು ಮತ್ತು ಸಮತೋಲನವನ್ನ ಹೇಳ್ತದೆ. ಬೆಳಕಿನ ಸಂಪರ್ಕ, ಜ್ಞಾನದಿಂದ ನಡೆಯುವ ನಿಯಂತ್ರಣ. ಅದು ವಿಶ್ವಾಗ್ರಹ ವ್ಯವಸ್ಥಿತ ಶಕ್ತಿಯೇ ಹೊರತು ಅರಾಜಕತೆ ಅಲ್ಲ. ಲೋಗೋ ಸುತ್ತಲೂ ಪ್ರಕಾಶಮಾನವಾದಂಥ ಶಕ್ತಿ ವಲಯಗಳಿದೆ. ಗ್ಯಾಲಾಕ್ಸಿ, ಮೋಡಗಳಿವೆ, ಅಂತರಿಕ್ಷದ ಧೂಳಿದೆ, ಹಿನ್ನೆಲೆಯಲ್ಲಿ ಸೂಕ್ಷ್ಮ ಅನಂತ ಚಿಹ್ನೆ ಇದೆ. ಇದರ ಅರ್ಥ ಶಕ್ತಿ ವಲಯ ಅಥವಾ ಪ್ರಭಾವ ಮತ್ತು ಪ್ರೇರಣೆ. ಅನಂತ ಚಿಹ್ನೆ ಶಾಶ್ವತತೆ. ವಿಶ್ವಗ್ರಹ ಕಲಾತೀತ ದೃಷ್ಟಿಯನ್ನ ಹೊಂದಿರುವಂತದ್ದು. ಇದರ ಅಕ್ಷರ ಶೈಲಿ ಅದೇನ್ ಹೇಳುತ್ತೆ ಅಂತಂದ್ರೆ ಗಂಭೀರ, ಗಟ್ಟಿಯಾದ ಅಕ್ಷರಗಳು ಶಕ್ತಿಯನ್ನ ಹೇಳ್ತದೆ. ತೀಕ್ಷ್ಣ ಅಂಚುಗಳು ಸ್ಪಷ್ಟತೆಯನ್ನ ಹೇಳ್ತದೆ. ಬೆಳಕಿನ ಔರ ದೈವಿಕ ಸ್ಪರ್ಶತೆಯನ್ನ ಹೇಳ್ತದೆ. ವಿಶ್ವಾಗ್ರಹ ಪದವು ಕೋಸ್ಮಿಕ ಬೆಳಕಿನಲ್ಲಿ ಹೊಳೆಯುತ್ತದೆ. ಹೆಸರು ಕೂಡ ಒಂದು ಶಕ್ತಿಶಾಲಿಯಾಗಿದೆ. ಸೂಕ್ಷ್ಮ ಸಂಸ್ಕೃತ ಅಲಂಕಾರವನ್ನ ಹೊಂದಿದೆ. ಪ್ರಾಚೀನ ಭಾರತೀಯ ಮುದ್ರಣ ಶೈಲಿ, ದೈವಿಕತೆ ಮತ್ತು ಪೌರಾಣಿಕ ಭಾವವನ್ನ ಹೇಳ್ತದೆ. ಭಾರತೀಯ ಮೂಲ ಜಾಗತಿಕ ಗುರಿಯನ್ನ ಹೊಂದಿದೆ. ಇದು ಬಣ್ಣಗಳ ಅರ್ಥ ಚಿನ್ನದ ಛಾಯೆ, ದೈವಿಕತೆ, ಶ್ರೇಷ್ಠತೆ. ನೀಲಿ, ನೇರಳೆ ಜ್ಞಾನ ಮತ್ತು ಅಂತರಿಕ್ಷ. ಕಪ್ಪು ಹಿನ್ನೆಲೆ ಅಜ್ಞಾನದಿಂದ ಉದಯ. ಬೆಳಕಿನ ಹೊಳಪು ಶಕ್ತಿ ಮತ್ತು ಪ್ರಭಾವವನ್ನ ಹೇಳ್ತದೆ. ಇನ್ನು ಅಂತಿಮ ಸ್ಪರ್ಶ ಲೋಹದಂತೆ ಹೊಳೆಯುವ ಗ್ರೇಡಿಯಂಟ್. ಹಿನ್ನೆಲೆಯಲ್ಲಿ ನಕ್ಷತ್ರಗಳ ಸ್ಫೋಟ. ಚಲನೆಯ ಭಾವ ನೀಡುವ ಗ್ರಹಗಳ ಮುಸುಕು. ಶಕ್ತಿ ವಲಯದಲ್ಲಿ ಸೂಕ್ಷ್ಮ ಪವಿತ್ರ ಜ್ಞಾಮಿತಿ. ಸ್ಥಿರ ಲೋಗದಲ್ಲೂ ಚಲನೆಯ ಶಕ್ತಿಯನ್ನ ಹೇಳುವಂತಹ ಲೋಗೋ ಇದಾಗಿದೆ. ಇಷ್ಟೆಲ್ಲ ಅಂಶಗಳನ್ನ ಒಳಗೊಂಡಿರುವಂತಹ ವಿಶ್ವಾಗ್ರಹ ಲೋಗೋ ಏನ್ ಹೇಳ್ತದೆ ಅಂತಂದ್ರೆ, ನಾವು ಕೇವಲ ಒಂದು ಸಂಸ್ಥೆ ಅಲ್ಲ, ನಾವು ಒಂದು ಶಕ್ತಿ. ನಾವು ಕೇವಲ ಶಿಕ್ಷಣ ಕೊಡಲ್ಲ, ನಾವು ಬುದ್ಧಿಮತ್ತೆಯನ್ನು ಆಳುವ ಶಕ್ತಿಯನ್ನ ನಿರ್ಮಿಸುತ್ತೇವೆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಎಂಬಂತ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಈ ಲೋಗೋ. ಜೊತೆಗೆ ಈ ಲೋಗೋ ದೈವಿಕ ಜ್ಞಾನ, ಒಂದಷ್ಟು ಪ್ರಬುದ್ಧತೆ ಮತ್ತು ಶಾಶ್ವತ ನಾಯಕತ್ವದ ಪ್ರತೀಕವನ್ನ ಹೊಂದಿದೆ ಅಂತೆ. ವಿಶ್ವಾಗ್ರಹ ವಿಶ್ವವನ್ನೇ ಆಳುವ ಜಾಗೃತಿಯನ್ನ ನಿಮ್ಮ ಮಕ್ಕಳಲ್ಲಿ, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿಸುವಂತ ಮನಸ್ಥಿತಿಯನ್ನ ಹೊಂದಿದೆ. ಇದಿಷ್ಟು ಥೀಮ್ಗಳನ್ನ ಇಟ್ಕೊಂಡು ಮಾಡಿರುವಂತದ್ದೇ ಈ ವಿಶ್ವಾಗ್ರಹ ಲೋಗೋ.